ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬಾ ಜನ ಶ್ರೀ ಕ್ಷೇತ್ರ ಗೌಡ್ಗೆರೆಗೆ ಹೋಗಿರ್ತೀರಾ, ಆದರೆ ಅಲ್ಲೇ ಇರುವಂತಹ ನಮ್ಮ ಪರಂಪರೆ ಮ್ಯೂಸಿಯಂಗೆ ಹೋಗಿರೋಲ್ಲ. ಬನ್ನಿ, ಈ ವಿಡಿಯೋದಲ್ಲಿ ನಮ್ಮ ಪರಂಪರೆ ಮ್ಯೂಸಿಯಂ ಹೇಗಿದೆ ಹಾಗೂ ಎಲ್ಲಿದೆ ಎಂಬುದರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೋಡಿ, ಇದು ದೇವಸ್ಥಾನದ ಎಡಬದಿ ಅಂದರೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಮ್ಯೂಸಿಯಂನ ಎಂಟ್ರೆನ್ಸ್ ಪ್ಲೇಸ್ ಆಗಿರ್ತದೆ. ಹಾಗೆಯೇ ಇದು ಮ್ಯೂಸಿಯಂನ ಎಕ್ಸಿಟ್ ಪ್ಲೇಸ್ ಆಗಿರ್ತದೆ. ಮ್ಯೂಸಿಯಂನ ಎಂಟ್ರೆನ್ಸ್ ಫೀಸ್ ಬಂದು ಒಬ್ಬರಿಗೆ 50 ರೂಪಾಯಿ ಆಗಿರ್ತದೆ. ಶಕ್ತಿ ದೇವತೆಯಾದಂತಹ ದುರ್ಗಾ ಮಾತೆಯ ನವಾವತಾರಗಳನ್ನು ನೀವು ಈ ಮ್ಯೂಸಿಯಂನಲ್ಲಿ ಕಾಣಬಹುದು. ಬನ್ನಿ. ನಂತರ ಈ ಮ್ಯೂಸಿಯಂನಲ್ಲಿ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಯನ್ನು ಕಾಣಬಹುದು. ನಂತರ ನೀವು ಹಳೆ ಕಾಲದಲ್ಲಿ ಹೇಗೆ ಮಡಕೆ ಮಾಡ್ತಿದ್ರು ಅನ್ನೋದನ್ನೆಲ್ಲ ಇಲ್ಲಿ ನೀವು ನೋಡಬಹುದು. ಮತ್ತು ಯಾವ ರೀತಿ ಸೀರೆ ನೇಯ್ತಿದ್ರು ಅನ್ನೋದನ್ನೆಲ್ಲ ಈ ಮ್ಯೂಸಿಯಂನಲ್ಲಿ ನೋಡಬಹುದು. ನಂತರ ಮರಗೆಲ್ಸ ಆಗಿರಬಹುದು, ಮತ್ತು ಕೊಬ್ಬರಿ ಎಣ್ಣೆ ಮಾಡೋದು, ಎಲ್ಲ ತರಹದನ್ನು ನೀವು ಇಲ್ಲಿ ನೋಡಬಹುದು. ಪ್ರಸಿದ್ಧ ಭಾರತ ಗಣಿತ ತಜ್ಞ ಆರ್ಯಭಟ್. ಪ್ರಸಿದ್ಧ ಬುಡಕಟ್ಟು ಜನಾಂಗದ ಹೋರಾಟಗಾರರು. ತಮ್ಮ ಮನೆಯ ಅಂಗಳದಲ್ಲಿ ಶಿಲ್ಪಗಳನ್ನು ಕೆತ್ತುತ್ತಿರುವ ದೃಶ್ಯ. ಆಯುರ್ವೇದ ಪಂಡಿತರು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುವ ದೃಶ್ಯ. ಹಿಂದಿನ ಕಾಲದಲ್ಲಿ ಚಿನ್ನ ಬೆಳ್ಳಿ ಕೆಲಸವನ್ನು ಮಾಡುತ್ತಿರುವ ದೃಶ್ಯ. ಸಪ್ತ ಋಷಿಗಳು. ಇಲ್ಲಿನ ಬರೀ ನೀವು ಶ್ರೀ ಕ್ಷೇತ್ರ ಗೌಡ್ಗೆರೆಗೆ ಬಂದಾಗ ಮ್ಯೂಸಿಯಂ ಹೇಗಿದೆ ಎಂಬುದನ್ನು ನೋಡಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೇನೆ ಗೌಡ್ಗೆರೆ ಅಕ್ಕಪಕ್ಕ ಯಾವುದಾದ್ರು ಟೂರಿಸ್ಟ್ ಪ್ಲೇಸ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.